ತುಂಬ ಕೆಟ್ಟದಾಗಿ ಕೆಣಕಿದಿರಾ, ಸೊ ಐ ವಿಲ್ ಫಿನಿಶ್ ದ ಗೇಮ್. ಈಗೊಂದು ಪವರ್ಫುಲ್ ಡೈಲಾಗ್ ಹೊಡೆದು ಎಲ್ಲರನ್ನ ಅಲರ್ಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಈ ಡೈಲಾಗ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಬಹುಶಃ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಇದು ಸ್ಯಾಂಡಲ್ವುಡ್ ಬಾದ್ಶಾ ಅಭಿನಯ ಚಕ್ರವರ್ತಿ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿರ್ತಕ್ಕಂಥ ಮ್ಯಾಕ್ಸ್ ಚಿತ್ರದ ಜಬರ್ದಸ್ತ್ ಡೈಲಾಗ್ ಇದು. ಎಸ್, ನೀವೆಲ್ಲರೂ ಕೂಡ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಗಾಗಿ ಕಣ್ಣರಳಿಸಿ ಕಾಯ್ತಾ ಇದ್ರಿ. ಫೈನಲಿ ಇವತ್ತು ಮ್ಯಾಕ್ಸ್ ಸಿನಿಮಾದ ಹೈ ವೋಲ್ಟೇಜ್ ಟೀಸರ್ ರಿಲೀಸ್ ಆಗಿದೆ. ಆ ಟೀಸರ್ನಲ್ಲಿ ಇದೊಂದು ಖಡಕ್ ಡೈಲಾಗ್ ಇದೆ, ನೀವು ನನ್ನನ್ನು ತುಂಬ ಕೆಟ್ಟದಾಗಿ ಕೆಣಕಿದ್ದೀರಾ, ಸೊ ಐ ವಿಲ್ ಫಿನಿಶ್ ದ ಗೇಮ್ ಅನ್ನೋಂಥದ್ದು. ಸೊ ಸಿನಿಮಾದಲ್ಲಿ ಹೇಗೆ ಕಾಣ್ತಾರೆ ಕಿಚ್ಚ ಸುದೀಪ್ ಅವರು ಅನ್ನೋದಕ್ಕೆ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಂದಿಷ್ಟು ಪೋಸ್ಟರ್ಸ್ಗಳು, ಗ್ಲಿಮ್ಸ್ಗಳನ್ನು, ಎಸ್ಪೆಷಲಿ ಟೈಟಲ್ ಟೀಸರ್ ನೋಡಿದಾಗ ಗೊತ್ತಾಗಿತ್ತು ಈ ಚಿತ್ರದಲ್ಲಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ಸೂಪರ್ ಕಾಪ್ ಲುಕ್ನಲ್ಲಿ ಇರ್ತಾರೆ ಅಂತ. ಸೊ ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಟೀಸರನ್ನು ನೋಡ್ತಾ ಹೋದರೆ ಐ ವೋಲ್ಟೇಜ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಈ ಚಿತ್ರದಲ್ಲಿ ಇರುತ್ತೆ ಅನ್ನೋದಕ್ಕೆ, ಸೊ ಸಿನಿಮಾದಲ್ಲಿ ಅವರ ಮಾಸ್ ಲುಕ್ಕು, ಅವರ ಸ್ವ್ಯಾಗು, ಐ ವೋಲ್ಟೇಜ್ ಆ್ಯಕ್ಷನ್ ಸೀಕ್ವೆನ್ಸ್ಗಳೇ ಸಾಕ್ಷಿ. ಎಸ್, ರಿಲೀಸ್ ಆಗಿರ್ತಕ್ಕಂಥ ಟೀಸರ್, ಎಸ್ಪೆಷಲಿ ನಾನು ಮೊದಲಿಗೆ ಹೇಳಬೇಕು, ಮ್ಯಾಕ್ಸ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಕಬಾಲಿ ಅಂತ ದೊಡ್ಡ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥ ಕಲೈಪುಲಿ ಎಸ್ ತಾನು ಅವರು ಜೊತೆಗೆ ಕಿಚ್ಚ ಕ್ರಿಯೇಷನ್ಸ್ ಇಬ್ಬರೂ ಕೂಡ ಜಂಟಿಯಾಗಿ ಮ್ಯಾಕ್ಸ್ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಕಲಾವಿದರೆಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಸೊ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಜೊತೆಗೆ ಸದ್ಯ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ನಲ್ಲಿ ಟಾಲಿವುಡ್ ನಟ ಸುನೀಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಗನ್ ಶಾಟ್ ಇದೆ, ಜೊತೆಗೆ ಶರತ್ ಲೋಹಿತಾಶ್ವ ಅವರಿದ್ದಾರೆ, ವರಲಕ್ಷ್ಮಿ ಶರತ್ ಕುಮಾರ್ ಅವರಿದ್ದಾರೆ. ಸೊ ಹೀಗೆ ಅಂದರೆ ಆಯಾ ಭಾಷೆಯ ಕಲಾವಿದರನ್ನ ಬಳಸ್ಕೊಂಡು ಒಂದು 40 ಸೆಕೆಂಡ್ಸಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಟೀಸರನ್ನು ಬಿಟ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಸಿನಿಮಾಗೆ ಬಂಡವಾಳ ಹೂಡಿರ್ತಕ್ಕಂಥದ್ದು ತಮಿಳು ಪ್ರೊಡಕ್ಷನ್ ಆದರೂ ಕೂಡ ಈ ಚಿತ್ರಕ್ಕಾಗಿ ದುಡಿದಂತಹ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಕೂಡ ಬಹುತೇಕರು ನಮ್ಮ ಕನ್ನಡದವರು. ಸೊ ನಾನು ತಮಿಳಿಗೋಗಿ ಸಿನಿಮಾ ಮಾಡ್ಬೋದು, ತೆಲುಗುಗೋಗಿ ಸಿನಿಮಾ ಮಾಡ್ಬೋದು, ಬಟ್ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ ಇರಬೇಕು, ಕನ್ನಡದ ಕಲಾವಿದರು ಇರಬೇಕು ಅನ್ನುವಂಥದ್ದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಆಸೆ ಆಗಿತ್ತು. ಸೊ ಅದರಂತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಕನ್ನಡಿಗರೇ ತುಂಬಿ ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿ ಸಂಯುಕ್ತ ವರ್ನಾಡು, ಸುಕೃತ ವಾಗ್ಲೆ, ಜಿ ಕಾಮಿಡಿ ಕಿಲಾಡಿಗಳು ಗೋವಿಂದ ಗೌಡರು ಇದ್ದಾರೆ ಇದರಲ್ಲಿ. ಈ ಸಿನಿಮಾದಲ್ಲಿ ಉಗ್ರ ಮಂಜು ಅವರಿದ್ದಾರೆ, ಎಸ್ಪೆಷಲಿ ಪ್ರಮೋದ್ ಶೆಟ್ಟಿ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಇವರಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನ ಕನ್ನಡಿಗರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ಕ್ರಿಕೆಟರ್ ಶ್ರೀಶಾಂತ್ ಕೂಡ ಇದ್ದಾರೆ. ಬಟ್ ಸದ್ಯ ರಿಲೀಸ್ ಆಗಿರ್ತಕ್ಕಂಥ ಟೀಸರಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗೋದು ಪ್ರಮೋದ್ ಶೆಟ್ಟಿ, ಟಿಟೌನ್ ಸುನಿಲ್, ವರಲಕ್ಷ್ಮಿ ಶರತ್ ಕುಮಾರ್ ಮತ್ತು ಶರತ್ ಲೋಹಿತಾಶ್ವ ಅವರು. ಟೀಸರ್ ಸಖತ್ತಾಗಿ ಬಂದಿದೆ, ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸೊ ಆ ಒಂದು ಟಿಂಟ್ ಲುಕ್ ಏನಿದೆ ಅಂದರೆ ಇಲ್ಲಿವರೆಗೂ ಕೂಡ ಗ್ರೇ ಶೇಡ್ನಲ್ಲಿ ನಮ್ಮ KGF, ಕಾಂತಾರ, ಕಬ್ಜಾ ಸಿನಿಮಾಗಳು ಗ್ರೇ ಶೇಡಲ್ಲಿ ಇದ್ದಿದ್ದರಿಂದ ಎಲ್ಲ ಒಂದೇ ಪ್ಯಾಟರ್ನಲ್ಲಿ ಸಿನಿಮಾ ಮಾಡ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಮ್ಯಾಕ್ಸ್ ಸಿನಿಮಾವನ್ನು ರೆಡ್ ಶೇಡ್ನಲ್ಲಿ ಕಟ್ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ ಈ ಒಂದು ಕಲರ್ ಟಿಂಟು. ಮ್ಯಾಕ್ಸ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದ್ದೇ ಇದೆ. ಬಿಕಾಸ್ ಆಫ್ ವಿಕ್ರಾಂತ್ ರೋಣ ಸಿನಿಮಾದ ನಂತರ ನಮ್ಮ ಪೈಲ್ವಾನ್ ಕಿಚ್ಚ ಸುದೀಪ್ ಅವರು 2 ವರ್ಷಗಳಾದ್ಮೇಲೆ ಬೆಳ್ಳಿತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಕೆಂಪೇಗೌಡ, ವೀರ ಮದಕರಿ, ಕಬ್ಜಾ ಸಿನಿಮಾದ ನಂತರ ಸೂಪರ್ ಕಾಪ್ ಲುಕ್ನಲ್ಲಿ ಇರೋದ್ರಿಂದ ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಮತ್ತೆ ಈ ಸಿನಿಮಾಗೆ ಕಿಚ್ಚ ಅವರೇ ಬಂಡವಾಳ ಹೂಡಿದ್ದಾರೆ. ಕಬಾಲಿ ಸಂಸ್ಥೆಯ ಒಂದು ವಿ ಕ್ರಿಯೇಷನ್ಸ್ ಜೊತೆಗೆ ಕಿಚ್ಚ ಕ್ರಿಯೇಷನ್ಸ್ ಕೂಡ ಇದಕ್ಕೆ ಜಂಟಿಯಾಗಿ ಸೊ ಸಿನಿಮಾನ ಅದ್ಭುತವಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಟ್ಕೊಟ್ಟಿದ್ದಾರೆ. ಹೀಗಾಗಿ ಮ್ಯಾಕ್ಸ್ ಮೇಲೆ ದೊಡ್ಡ ಒಂದು ನಿರೀಕ್ಷೆ ಇದೆ. ಸೊ 2 ವರ್ಷಗಳಿಂದ ಬೆಳ್ಳಿತೆರೆ ಮೇಲೆ ಕಾಣಿಸಿರ್ಲಿಲ್ಲ ಕಿಚ್ಚ ಸುದೀಪ್ ಅವರು. ಹೀಗಾಗಿ ಹೇಗಿರುತ್ತೆ ಮ್ಯಾಕ್ಸ್ ಅಂತ ತುಂಬಾ ಚಾತಕ ಪಕ್ಷಿ ಅಂತ ನಮ್ಮ ಸಿನಿಮಾ ಪ್ರೇಮಿಗಳು, ಎಸ್ಪೆಷಲಿ ಸುದೀಪಿಯನ್ಸ್ ಕಾಯ್ತಾ ಇದ್ದಾರೆ. ಸೊ ಇದೇ ಆಗಸ್ಟ್ಗೆ ಎಲ್ಲ ಅಂದ್ಕೊಂಡಂತೆ ಆದರೆ ಆಗಸ್ಟಲ್ಲಿ ಸಿನಿಮಾ ಬರುತ್ತೆ ಕೂಡ. ಅಂದರೆ ಆಗಸ್ಟ್ ಮಂತಲ್ಲೇ ನಾವು ರಿಲೀಸ್ಗೆ ರೆಡಿ ಆಗಿದ್ದೀವಿ ಅನ್ನುವಂಥ ವಿಚಾರವನ್ನು ಇತ್ತೀಚೆಗೆ ಒಂದು ಖಾಸಗಿ ಪ್ರೆಸ್ ಮೀಟ್ನಲ್ಲಿ ಖುದ್ದು ನಮ್ಮ ಕಿಚ್ಚ ಸುದೀಪ್ ಅವರು ಹಂಚ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಅದ್ಭುತವಾಗಿರತಕ್ಕಂಥ ಹೈ ವೋಲ್ಟೇಜ್ ಆಕ್ಷನ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದ್ರೆ ಇದೊಂದು ರಿಯಲ್ ಪ್ಯಾನ್ ಇಂಡಿಯಾ ಮಾಸ್ ಹೀರೋ ನಮ್ಮ ಕಿಚ್ಚ ಸುದೀಪ್ ಅವರು, ಮತ್ತೆ ಪ್ಯಾನ್ ವರ್ಲ್ಡ್ನ ಕಬ್ಜಾ ಮಾಡುವಂಥ ಸಿನಿಮಾ ಇದಾಗುತ್ತೆ ಎನ್ನುವಂಥ ನಿರೀಕ್ಷೆ ಇದ್ದೇ ಇದೆ. ಎಸ್ಪೆಷಲಿ ಮ್ಯಾಕ್ಸ್ ಫ್ಯಾನ್ಸ್ ಪೀಸ್ಟ್ ಸಿನಿಮಾ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪೈಲ್ವಾನ್ ಅಭಿಮಾನಿಗಳಿಗೆ ಏನೇನು ಬೇಕು, ಯಾವ ಥರದ ಕಂಟೆಂಟ್ ಬೇಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಈ ಚಿತ್ರದಲ್ಲಿ ಇರುತ್ತೆ ಅನ್ನೋದಕ್ಕೆ ಸದ್ಯ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ನಲ್ಲಿ ಬರ್ತಕ್ಕಂಥ ಒಂದು ಖಡಕ್ ಡೈಲಾಗ್ ಮತ್ತು ಕಿಚ್ಚನ ಸ್ವ್ಯಾಗ್. ಕೊನೆಯದಾಗಿ ಟೀಸರ್ನಲ್ಲಿ ಒಂದು ಸಿಗ್ನೇಚರ್ ಸ್ಟೆಪ್ ಇದೆ. ಕಿಚ್ಚ ಆ ಒಂದು ಮೂಮೆಂಟ್ ಮಾಡ್ಕೊಂಡು ಬರ್ತಕ್ಕಂಥ ಸೀಕ್ವೆನ್ಸ್ ಏನಿದೆಯಲ್ಲ ಅದು ಸಿನಿಮಾನ ಇನ್ನೆಷ್ಟು ಚೆನ್ನಾಗಿರುತ್ತೆ. ಸಿನಿಮಾದಲ್ಲಿ ಸಖತ್ ಡ್ಯಾನ್ಸ್ ಇರುತ್ತೆ. ಐ ವೋಲ್ಟೇಜ್ ಆಕ್ಷನ್ಸ್ ಮಾತ್ರವಲ್ಲ, ಅದ್ಭುತವಾಗಿ ಕಿಚ್ಚ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸದ್ಯ ರಿಲೀಸ್ ಆಗಿರ್ತಕ್ಕಂಥ ಟೀಸರಲ್ಲಿ ಒಂದು ಗ್ಲಿಮ್ಸ್ ಸಾಕ್ಷಿ ಆಗುತ್ತೆ. ನೋಡೋಣ
ಕಳೆದ 2 ವರ್ಷಗಳಿಂದ ಕಾಯಿಸಿರ್ತಕ್ಕಂಥ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಮೂಲಕ ಹಬ್ಬದ ಊಟ ಹಾಕ್ತಾರಾ ಅಥವಾ ಬಾಡೂಟವನ್ನೇ ಬಡಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸೊ ಆಗಸ್ಟಿಗೆ ಬರುತ್ತೆ ಸಿನಿಮಾ ಅನ್ನುವಂಥ ನಿರೀಕ್ಷೆ ಇದೆ. ನೋಡೋಣ. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಮತ್ತೆ ಕನ್ನಡ ಚಿತ್ರರಂಗ ಫಸ್ಟ್ ಹಾಫ್ ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಿಲ್ಲದೆ ಸೊರಗೋಗಿದೆ. ಸೊ ಸೆಕೆಂಡ್ ಹಾಫ್ ನಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಸೊ ಮ್ಯಾಕ್ಸ್ ಹೇಗಿರುತ್ತೆ ಕಾದ್ ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.